ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಮನೆ ಮನೆಗೆ ಪೊಲೀಸ್ ಜಾಗೃತಿ ಮೂಡಿಸಿದ ಪೊಲೀಸರು. ಇಳಕಲ್ ತಾಲೂಕಿನ ಸಂಕಲಾಪುರದಲ್ಲಿ ಜಾಗೃತಿ ಮೂಡಿಸಿದ ಗ್ರಾಮೀಣ ಪೊಲೀಸರು. ಸಾರ್ವಜನಿಕರಿಗೆ ಧೈರ್ಯ ತುಂಬಿದ ಗ್ರಾಮೀಣ ಪಿಎಸ್ಐ ಮಲ್ಲಿಕಾರ್ಜುನ್ ಸತ್ತಿಗೌಡರ್. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಮಲ್ಲಿಕಾರ್ಜುನ್ ಸತ್ತಿಗೌಡರ್ ನೇತೃತ್ವದಲ್ಲಿ ಮನೆ ಮನೆಗೆ ಪೊಲೀಸ್ ಜಾಗೃತಿಯನ್ನು ತಾಲೂಕಿನ ಸಂಕಲಾಪುರ ಗ್ರಾಮದಲ್ಲಿ ಜುಲೈ 16 ಬುಧವಾರದಂದು ನಡೆಸಿದರು. ಗ್ರಾಮೀಣ ಠಾಣೆಯ ಪಿಎಸ್ಐ ಮತ್ತು ಸಿಬ್ಬಂದಿ ವರ್ಗ ಮನೆ ಮನೆಗೆ ತೆರಳಿ ಸೈಬರ್ ಅಪರಾಧ, ಮಾದಕ ವಸ್ತು, ಡ್ರಗ್ಸ್, ಬಾಲಾಪರಾಧ, ಪೋಕ್ಸೋ ಕಾಯ್ದೆ, ಮನೆ ಕಳ್ಳತನ, ಸರಗಳ್ಳತನ, ರಸ್ತೆ ಸಂಚಾರ ನಿಯಮ ಮುಂತಾದ ವಿಷಯಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸಿದರು. ಈಗ ಆಲ್ರೆಡಿ ಅಲ್ಲಿ ನಾವು ಕಾರ್ಯಕ್ರಮ ಉದ್ಘಾಟನೆ ಮಾಡೋ ಟೈಮ್ನಾಗ ಅದು ನಾವು ಹೇಳಿದೀವಿ ನಿಮ್ಗೆ. ಹೌದಾ, ನಾವು ಇಲ್ಲಿ ಬಂದದ ಉದ್ದೇಶ ಏನೈತಿ, ಯಾವ ಉದ್ದೇಶಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೈತಿ. ಏನಪ್ಪಾ ಅಂತಂದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆನ ಜನಸ್ನೇಹಿ ಮಾಡಬೇಕು, ಇನ್ನ ಜನರ ಜೊತೆ ಒಂದಾಗುವಂಗೆ ಮಾಡಬೇಕು, ಜನರು ಪೊಲೀಸರು ಇರೋದು ಜನರ ಸೇವೆಗಾಗಿ ಅನ್ನೋ ಒಂದು ಕಾನ್ಸೆಪ್ಟ ಎಲ್ಲರಿಗೆ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ, ಜೊತೆಗೆ ನಿಮ್ಮ ಏನಾರ ಸಮಸ್ಯೆ ಇದ್ರೆ ಅವನ್ನ ನಾವು ನಿಮ್ಮ ಮನೆ ಬಾಗಿಲ್ತನ ಬಂದು ಆ ಸಮಸ್ಯೆ ತಿಳ್ಕೊಂಡು ಅದಕ್ಕೆ ಪರಿಹಾರ ಕಂಡು ಕೊಡುವಂಥ ಕೆಲಸ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರದ ಮಟ್ಟದಿಂದನ ಈ ಒಂದು ಮನೆ ಒಂದು ಪೊಲೀಸಿಂಗ್ ವ್ಯವಸ್ಥೆ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ. ಅದಕ್ಕೆ ನಾವು ಇಲ್ಲಿ ಬಂದೀವಿ. ಈಗ ನೀವು ನಿಮ್ಗೆ ಏನ್ರೆ ನಿಮ್ಮ ಮನೆಗೆ ಸಂಬಂಧಪಟ್ಟದ್ದು ಇಲ್ಲಾಂದ್ರೆ ನಿಮ್ಮ ಊರಿಗೆ ಏನ್ರೆ ಇಂಥ ಸಮಸ್ಯೆ ಐತೆ ನಂಗೆ ಅನ್ನುವಂಥದ್ದು ಇತ್ತಂದ್ರೆ ನೀವು ನಮ್ಗೆ ಹೇಳ್ರೆ ಅದನ್ನ ನಾವು ಪರಿಹಾರ ಯಾವುದೋ ಒಂದು ಜಮೀನು ಸರ್ವೆನ ಇರ್ಬೋದು, ಇಲ್ಲಾಂದ್ರೆ ಒಂದು ಯಾವುದೋ ಒಂದು ನಿಮ್ಮ ಯಾವುದು ಪಡಿತರ ಚೀಟಿ ಮಾಡಿ ಕೊಡೋದು ಇರ್ಬೋದು, ಯಾವ ಕೆಲಸಗಳು ನೀವು ಪೆಂಡಿಂಗ್ ಬೆಳಗ್ತಿದ್ರು ಮಾಡಿ ಕೊಡುವವರು ಲೇಟ್ ಆಗಲಾಗ್ತೈತೆ ನೀವು ಅಂಥವು ಯಾರು ಇದ್ರು ನಮ್ಗೆ ಹೇಳಿದ್ರೆ ನಾವು ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತರುವಂಥ ಕೆಲಸನೂ ಮಾಡ್ತೀವಿ. ಅದು ನಿಮ್ಗೆ ಗೊತ್ತಿರಲಿ, ನಾವು ಇಲ್ಲಿ ಬಂದದ ಉದ್ದೇಶ ಇಷ್ಟೇ ಇರ್ತದೆ. ಯಜಮಾನ್ರದಾರಿಲ್ಲ ಜಿ, ಮಕ್ಕಳು ಎಲ್ಲಿದಾರಿ? ಹೌದಾ, ಬರೋದು ಯಾವಾಗ ಬರ್ತಾರ್ರಿ? ನಾಲ್ಕು ಮಂದಿ ಇದೀವ್ರಿ. 4 ಮಂದಿ ಇದೀರಿ. ಮಗ ಸೊಸೆ. ಇವ್ರ ಮನೆಯವ್ರ ನಂಬರ್ ತಗೋರಿ ಸರ್, ಹೇಳ್ರಿ ಬಸನ. 8296 ಅಜ್ಜಿ ಏನೇ ಹೇಳ್ಕೊಳಂಗ ಏನ ಸಮಸ್ಯೆ ನಿನಗ ಮನ್ಯಾಗ ಮಕ್ಕಳು ಸಸ್ತಾರ ಏನಾರ ಕಿರಿಕಿರಿ ಮಾಡೋದು, ತರಾಸ್ ಮಾಡೋದು ಬಿಟ್ಟಂಗ ನಿಮ್ಮ ಮನ್ಯಾನವ್ರಿಗೆ ಯಾರಿಗೆ ಕುಡಿದು ಬಂದು ನಿಷೇಧ ಜಗಳ ಮಾಡೋದು, ಸಮಸ್ಯೆ ಮಾಡೋದು, ಮಕ್ಕಳು ಒಟ್ಟು ಸಮಸ್ಯೆ ಏನೂ ಇಲ್ಲ, ತರಾಸ್ ಗಿರಾಸ್ ಏನೂ ಇಲ್ಲ. ಒಟ್ಟು ಆರಾಮದಿರಿ. ಫಸ್ಟ್ ನಾವು ನಮ್ಮ ಇಳಕಲ್ ಪೊಲೀಸ್ ಠಾಣೆಯ ಹದ್ದಿಯಲ್ಲಿ ಫಸ್ಟ್ ನಿಮ್ಮ ಸಂಕಲಾಪುರ ನಾವು ಆಯ್ಕೆ ಮಾಡ್ಕೊಂಡಿರ್ತೈತಿ. ಈಗೇನ್ರಿ ನಿಮ್ಮ ಕುಂದು ಕೊರತೆಗಳು ಇದ್ದು ನಮ್ಮ ಪೊಲೀಸ್ ಮುಂದೆ ಹೇಳ್ಬೋದು. ನಿಮ್ಮ ಮನೆ ತೊಂದರೆ ಚಾಲಕ, ನಿಮ್ಮ ಮಗ ಊಟಕ್ಕೆ ಹಾಕೋದಿಲ್ಲ, ಏನು ಮಕ್ಕಳದಿಂದ ತೊಂದರೆ ಇರ್ತೈತಿ, ಸ್ವಸ್ಥದಿಂದ ತೊಂದರೆ ಇರ್ತೈತಿ, ಅದರಿಂದ ಹೇಳ್ತಾನು ಆ ವಿಷಯವನ್ನು ನಮ್ಮ ಮುಂದೆ ಪೊಲೀಸರ ಮುಂದೆ ಪ್ರಸ್ತಾಪನೆ ಮಾಡಿ ಅದನ್ನ ಪರಿಹಾರ ಮಾಡ್ತೀವಿ. ಈಗ ಪೊಲೀಸರು ನಿಮ್ಮ ಮನೆಗೆ ಬಂದು ನಿಮ್ಗೆ ಏನಾರ ಸಮಸ್ಯೆ ಅದಾವ ಅಂತ ಕೇಳ್ಬೇಕಾಗ ಒಂದು ಕಾರ್ಯಕ್ರಮ ಮಾಡ್ಯಾರ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾರ ಸಮಸ್ಯೆ ಇದ್ರೆ ನಿಮಗೆ ಮನ್ಯಾಗ ಇಲ್ಲ ನಿಮ್ಮ ಮನೆಗೆ ಹೊರಗಿನ ಬರ್ರಿ ಮಾಂತಪ್ಪ ದ್ಯಾಮಣ್ಣ ಬಾದೋಡಿಗೆ ಬಸಪ್ಪ ದ್ಯಾಮಣ್ಣ ಬಾದೋಡಿಗೆ ಇದ್ರೆ ನೀವು ನಮಗೆ ಹೇಳ್ಬೇಕು. ನೀವು ಆ ಸಮಸ್ಯೆ ಕೇಳಕಂದ್ರೆ ನಿಮ್ಮ ಮನೆಗೆ ಬಂದಿರೋ ಅಂಥದ್ದು ಏನಿದ್ರೆ ನೀವು ಮುಕ್ತವಾಗಿ ನಮ್ಮ ಜೋಡಿ ಹೇಳ್ಬೋದು, ನಮ್ಗೆ ಹೇಳ್ಬೋದು. ಅದು ಏನಾರ ಹೇಳಿದ್ರೆ ಇಂಥ ಸಮಸ್ಯೆ ಹೇಳಿದ್ರೆ ಅದು ನಾವು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸ ಮಾಡ್ತೀವಿ. ಏನು ಸಮಸ್ಯೆ ಅದಾವಮ್ಮ? ಏನಿಲ್ಲ. ಮನ್ಯಾಗೆಲ್ಲ ಚೆನ್ನಾಗಿ ಹೋಗ್ತಾರೆ? ಮಕ್ಕಳು ಶಾಲೆ ಹೋಗ್ತಾರ? ಸರ್ಕಾರದಿಂದ ಏನು ಅನುಕೂಲ ಐತಾ? ರೇಷನ್ ಕೊಡ್ತಾರ? ಬಸ್ ಫ್ರೀ ಮಾಡಿರಲ್ಲ, ಅನುಕೂಲ ಅದಾವಲ್ಲ, ಒಳ್ಳೇದೈತಾ? ಸಮಸ್ಯೆ ಲೆವೆಲ್ದಾಗ ಎಲ್ಲ ಕಡೆ ಒಂದು ಸ್ವಲ್ಪ ತಪ್ಪು ಕಾನ್ಸೆಪ್ಟ್ ಐತಿ. ಆ ತಪ್ಪು ಕಾನ್ಸೆಪ್ಟ್ ಹೋಗ್ಲಾಡ್ಸ್ಲಕ್ಕಂತೇಳಿ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದನೇ ಇನ್ನೂ ಪೊಲೀಸಿಂಗ್ ಅನ್ನಿ ಸಾರ್ವಜನಿಕ ಸೇವೆ ಜನಸ್ನೇಹಿ ಆಗ್ಬೇಕಂತ ಹೇಳಿ ಈ ಮನೆ ಪೊಲೀಸ್ ಅಂತಂದ್ರೆ ನಾವು ನಿಮ್ಮ ಮನೆಗೆ ಬಂದು ನಿಮ್ಮ ಮನೇದು ಏನಾರ ಕಷ್ಟ ಏನಾರ ಇದ್ರೆ ನಿಮ್ಮ ಸಮಸ್ಯೆ ಏನಾರ ಕೇಳ್ಕೊಂಡು ನಮ್ಮ ಕಡೆಯಿಂದ ನಾವು ನಿಮಗೆ ಏನೇನು ಸರ್ವಿಸ್ ಕೊಡ್ಲಿಕ್ಕೆ ಸಾಧ್ಯತೆ ಐತೆ ಅನ್ನೋದು ನಿಮ್ಗೆ ತಿಳಿಸಿ ಹೇಳು
ವಿಚಾರಕ್ಕೆ ಇಟ್ಕೊಂಡು ಇದೊಂದು ಕಾರ್ಯಕ್ರಮ ಇಟ್ಕೊಂಡಾರ. ಇದ್ರ ಮೂಲ ಉದ್ದೇಶ ಇಷ್ಟ ಏನು, ಪೊಲೀಸರು ಇರೋದ ನಿಮ್ಮ ಸೇವೆಗಾಗಿ, ನಿಮಗೆ ಭಯ ಹುಟ್ಟಿಸ್ಲಕ್ಕಲ್ಲ ಅನ್ನೋದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ. ನಮ್ಮ ರಾಜ್ಯ ಸರ್ಕಾರದ ಮಟ್ಟ ಒಳಗೆ ಹಮ್ಮಿಕೊಂಡಾರ. ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗೆ ಪ್ರತಿ ಠಾಣಾ ಮಟ್ಟ ಒಳಗೆ ಒಂದೊಂದು ಹಳ್ಳಿನ ಆಯ್ಕೆ ಮಾಡಿಕೊಂಡು ಈ ಮನೆ ಪೊಲೀಸ್ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ. ನಮ್ಮ ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆ ವತಿಯಿಂದ ಏನೈತಿ ಸಂಕ್ಲಾಪುರ ಗ್ರಾಮ ಫಸ್ಟ್ ಆಯ್ಕೆ ಮಾಡಿಕೊಂಡು ಇಲ್ಲೇ ನಾವು ಈ ಕಾರ್ಯಕ್ರಮ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.